ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗಿ ಇನ್ನೊಂದು ಸಾರಿ ದೇವರ ವಾಕ್ಯವನ್ನು ಧ್ಯಾನಿಸುವುದಕ್ಕಾಗಿ ಸಮಯ ಕೊಟ್ಟಂತ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ದಿನ ನಾವು ಸೊಲೊಮೋನನ ಜೀವಿತದ ವಿಷಯದಲ್ಲಿ ತಿಳಿದುಕೊಳ್ಳುವಂತವರಾಗಿದ್ದೇವೆ. ಸೊಲೊಮೋನನಿಗೆ ದೇವರು ಅನುಗ್ರಹಿಸಿಕೊಟ್ಟಿರತಕ್ಕಂಥ ವಿಶೇಷವಾದ ಜ್ಞಾನದ ರಹಸ್ಯವೇನು? ದೇವರು ಯಾಕೆ ಸೊಲೊಮೋನನಿಗೆ ಅಷ್ಟೊಂದು ಅದ್ಭುತವಾದಂತ ಜ್ಞಾನವು ಅನುಗ್ರಹಿಸಿದ್ದಾನೆ? ಅವನಿಗಿಂತ ಮುಂಚೆಯೂ ಯಾರು ಅವನಷ್ಟು ಜ್ಞಾನವಂತರಿರಲಿಲ್ಲ ಮತ್ತು ಅವನ ನಂತರದಲ್ಲಿಯೂ ಯಾರು ಅವನಂತ ಜ್ಞಾನಿಗಳು ಹುಟ್ಟಲಿಲ್ಲ ಎಂಬುದಾಗಿ ಸತ್ಯವೇದ ಹೇಳುತ್ತದೆ. ಇಷ್ಟೆಲ್ಲ ಜ್ಞಾನವನ್ನು ಹೊಂದಿಕೊಳ್ಳುವುದಕ್ಕೆ ಸೊಲೊಮೋನನು ಯಾವ ರೀತಿಯಿಂದ ಹೇಗೆ ಹೊಂದಿದನು ಎಂಬುದರ ವಿಷಯದಲ್ಲಿ ಸ್ವಲ್ಪ ಹೊತ್ತು ದೇವರ ಸನ್ನಿಧಿಯಲ್ಲಿ ಅರಸು 3ನೇ ಅಧ್ಯಾಯ 4ನೇ ವಚನದಿಂದ ಕೆಲವು ವಚನ ನೋಡಿಕೊಳ್ಳೋಣ. ಅರಸನಾದ ಸೊಲೊಮೋನನು ಯಜ್ಞ ಮಾಡುವುದಕ್ಕೋಸ್ಕರ ಪೂಜಾ ಸ್ಥಳಗಳಲ್ಲಿ ವಿಶೇಷವಾಗಿದ್ದ ಗಿಬ್ಯೋನಿಗೆ ಹೋಗಿ ಅಲ್ಲಿ ವೇದಿಯ ಮೇಲೆ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ, ಅರಸನಾದ ಸೊಲೊಮೋನನು ಯಜ್ಞವನ್ನು ಅರ್ಪಿಸುವುದಕ್ಕಾಗಿ ವಿಶೇಷ ಸ್ಥಳವಾಗಿರ್ತಕ್ಕಂಥ ಗಿಬ್ಯೋನಿಗೆ ಹೋಗಿ ಅಲ್ಲಿ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ, ದೇವರಾದ ಯೆಹೋವನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು, ನಿನಗೆ ಯಾವ ವರ ಬೇಕು ಕೇಳಿಕೋ ಎಂದು ಹೇಳಲು, ದೇವರು ಹೇಳ್ತಾ ಇದ್ದಾನೆ. ಯಜ್ಞವನ್ನು ಅರ್ಪಿಸಿ ಆ ರಾತ್ರಿ ಸೊಲೊಮೋನನು ವಿಶ್ರಾಂತಿ ತೆಗೆದುಕೊಳ್ಳುವಂತ ಸಮಯದಲ್ಲಿ, ನಿದ್ರಿಸುವಂತ ಸಮಯದಲ್ಲಿ ಯೆಹೋವನು ಅರಸನಿಗೆ ಹೇಳ್ತಾ ಇದ್ದಾನೆ, ನಿನಗೆ ಯಾವ ವರವು ಬೇಕು ಕೇಳಿಕೋ ಎಂಬುದಾಗಿ. ಸೊಲೊಮೋನನು ಅರ್ಪಿಸಿರತಕ್ಕಂಥ ಯಜ್ಞವನ್ನು ದೇವರು ಮೆಚ್ಚಿದ್ದಾನೆ. ಅದಕ್ಕಾಗಿ ಆ ರಾತ್ರಿ ಕನಸಿನಲ್ಲಿ ಬಂದು ಕೇಳ್ತಾ ಇದ್ದಾನೆ, ನಿನಗೆ ಯಾವ ವರ ಬೇಕು ನೀನು ಕೇಳಿಕೋ ಎನ್ನುವಾಗ 7ನೇ ವಚನದಲ್ಲಿ ನಾವು ನೋಡ್ತೇವೆ, ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು. ಹೇಳ್ತಾ ಇದ್ದಾನೆ, ನನ್ನ ದೇವರಾದ ಯೆಹೋವನೇ, ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ, ನನ್ನ ತಂದೆ ಆಗಿರ್ತಕ್ಕಂಥ ದಾವೀದನೇ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು. ದೇವರು ಬಂದು ಹೇಳ್ತಾ ಇದ್ದಾನೆ, ನಿನಗೆ ಏನ್ ಬೇಕು ವರವನ್ನು ಕೇಳಿಕೊ ಎನ್ನುವಾಗ ಅರಸನು ಹೇಳ್ತಾ ಇದ್ದಾನೆ, ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು, ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಷ್ಟು ಮಹಾಜನಾಂಗವಾಗಿರುವ ನಿನ್ನ ಸ್ವಾಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ನಿನ್ನ ಪ್ರಜೆ ಎಷ್ಟಿದ್ದಾರೆಂದರ ನನ್ನಿಂದ ಲೆಕ್ಕಿಸಲಾಗದಷ್ಟು ಮಹಾಜನಾಂಗವಾಗಿರುವ ನಿನ್ನ ಸ್ವಾಕೀಯ ಪ್ರಜೆಯ ಮಧ್ಯದಲ್ಲಿದ್ದೇನೆ. ಆದುದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಕೊಳ್ಳುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಏನು ವರ ಕೇಳ್ತಾ ಇದ್ದಾನೆ ನೋಡ್ರಿ ಕರ್ತನಲ್ಲಿ ಪ್ರಿಯರೇ. ಇಂಥ ಒಂದು ಜ್ಞಾನದಿಂದ ಕೇಳ್ತಾ ಇದ್ದಾನೆ ಸೊಲೊಮೋನನು. ದೇವರೇ, ನಾನು ಇನ್ನೂ ಚಿಕ್ಕವನಾಗಿದ್ದೆ, ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟಿದೆ, ಆದರೆ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನವಿಲ್ಲದವನು, ನನ್ನಿಂದ ಲೆಕ್ಕಿಸಲಾಗದಂತ ಮಹಾ ಜನಾಂಗವಾಗಿರ್ತಕ್ಕಂಥ ನಿನ್ನ ಮಕ್ಕಳನ್ನು ನಡೆಸುವುದಕ್ಕಾಗಿ ನನ್ನನ್ನು ನೀನು ಆರಿಸಿದೆಯಲ್ಲ, ಆದರೆ ನನಗೆ ಜ್ಞಾನವೂ ಇಲ್ಲ, ವ್ಯವಹಾರ ಜ್ಞಾನವಿಲ್ಲ, ನ್ಯಾಯಗಳನ್ನು ಕಂಡುಕೊಳ್ಳುವಂಥ ವಿವೇಕವನ್ನು ದಯಪಾಲಿಸು. ನನಗ ಜ್ಞಾನ ಇಲ್ಲ ದೇವರೇ, ನಾನು ಯಾವ ರೀತಿಯಿಂದ ನ್ಯಾಯವನ್ನು ಮಾಡಬೇಕು, ಯಾವ ರೀತಿಯಿಂದ ತಪ್ಪುಗಳನ್ನು ಕಂಡುಹಿಡಿಬೇಕು, ಯಾವ ರೀತಿಯಿಂದ ನಿನ್ನ ಪ್ರಜೆಯನ್ನು ನಡೆಸಬೇಕು ಎಂಬುದಕ್ಕಾಗಿ ನನಗೆ ವಿಶೇಷವಾದ ಜ್ಞಾನ ಕೊಡು ಎಂದು ಕೇಳ್ತಾ ಇದ್ದೇನೆ. ಮಕ್ಕಳನ್ನು ಆಳಲು ಸಮರ್ಥರು ಯಾರಿಲ್ಲ, ಅಂಥ ಜ್ಞಾನ ಅಂಥ ಸಾಮರ್ಥ್ಯ ಯಾರಲ್ಲಿಯೂ ಇಲ್ಲ. ಯಾಕೆಂದರೆ ನಿನ್ನ ಮಕ್ಕಳು ಬಹಳಷ್ಟಿದ್ದಾರೆ, ಅವರನ್ನು ಲೆಕ್ಕಿಸೋದಕ್ಕೆ ಯಾರಿಂದಲೂ ಆಗುವುದಿಲ್ಲ. ಅಂಥ ಜನಾಂಗವನ್ನು ಆಳುವುದಕ್ಕಾಗಿ ಸಮರ್ಥರು ಯಾರು ಎಂದು ಬೇಡಿಕೊಂಡನು. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ಯೆಹೋವನು ಮೆಚ್ಚಿದನು. ಸೊಲೊಮೋನನ ಈ ಬಿನ್ನವನ್ನು ಕರ್ತನಾದ ದೇವರು ಮೆಚ್ಚಿದನು ಎನ್ನುವುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಎಷ್ಟು ಒಳ್ಳೆ ರೀತಿಯಿಂದ ದೇವರ ಮುಂದೆ ಭಿನ್ನಹಿಸಿದ್ದಾನೆ ಸೊಲೊಮೋನನು. ಅದಕ್ಕಾಗಿ ದೇವರು ಹೇಳ್ತಾ ಇದ್ದಾನೆ ಕೆಳಗಿನ ಭಾಗದಲ್ಲಿ ನೋಡ್ಬೇಕಾದರೆ, ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ಹಲ್ಲೆಲೂಯಾ.
ದೇವರು ಕನಸಿನಲ್ಲಿ ಕಾಣಿಸಿಕೊಂಡು ನಿನಗೆ ಏನ್ ಬೇಕು ಕೇಳು ಎಂದು ಹೇಳಿರುವಾಗ ಸೊಲೊಮೋನನು ಎಷ್ಟು ಒಳ್ಳೆ ರೀತಿಯಿಂದ, ದೇವರೇ ನೀನು ನನಗೆ ಕೊಟ್ಟಿರ್ತಕ್ಕಂಥ ಈ ಮಹಾ ಜನಾಂಗವನ್ನು ನಡೆಸುವುದಕ್ಕಾಗಿ ಅವರನ್ನು ಯಾವ ರೀತಿಯಿಂದ ನಾನು ನಡೆಸಬೇಕು, ಅವರನ್ನು ಯಾವ ರೀತಿಯಿಂದ ಆಳಬೇಕು ಎನ್ನುವುದಕ್ಕಾಗಿ ವಿವೇಕವನ್ನು ಕೊಡು. ನೀನು ಜ್ಞಾನವನ್ನು ಕೊಡದಿದ್ದರೆ, ನೀನು ವಿವೇಕವನ್ನು ಕೊಡದಿದ್ದರೆ ಅವರನ್ನು ಆಳುವಂತ ಸಾಮರ್ಥ್ಯರು ಈ ಲೋಕದಲ್ಲಿ ಮತ್ಯಾರು ಇಲ್ಲ ಎಂಬುದಾಗಿ ಭಿನ್ನಹ ಮಾಡ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಆತನ ಒಂದು ಈ ಭಿನ್ನಹವನ್ನು ದೇವರು ಮೆಚ್ಚಿ ಹೇಳ್ತಾ ಇದ್ದಾನೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದರಿಂದ. ಏನ್ ಹೇಳ್ತಾ ಇದ್ದಾನಂದ್ರ, ಜ್ಞಾನ ವಿವೇಕವನ್ನು ಅನುಗ್ರಹಿಸಿದ್ದೇನೆ ಬೇಡಿಕೊಂಡದರಿಂದ ನಿನ್ನ ಭಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂತ ಜ್ಞಾನಿಯು ಮುಂಚೆಯೂ ಇರಲಿಲ್ಲ, ನಿನ್ನ ನಂತರದಲ್ಲಿಯೂ ಇರುವುದಿಲ್ಲ. ಹಲ್ಲೆಲೂಯ. ಎಷ್ಟು ಒಳ್ಳೆ ವರವನ್ನು ದೇವರಿಂದ ಕೇಳ್ಕೊಳ್ತಾ ಇದ್ದಾನೆ ಸೊಲೊಮೋನನು. ವಿವೇಕವನ್ನು ಕೇಳುವಾಗ ದೇವರು ಹೇಳ್ತಾ ಇದ್ದಾನೆ ಅವನಿಗೆ, ನಿನ್ನಂತ ಜ್ಞಾನಿ ಮುಂಚೆ ಇರಲಿಲ್ಲ, ನಿನ್ನ ನಂತರದಲ್ಲಿಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳದಂಥದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನೀನು ಕೇಳಿಕೊಳ್ಳದೆ ಇರ್ತಕ್ಕಂಥದ್ದನ್ನು ಕೂಡ ನಾನು ನಿನಗ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನದ ಅರಸನು ಇನ್ನೊಬ್ಬನಿರುವುದಿಲ್ಲ. ಹಲ್ಲೆಲೂಯ. ಏನನ್ನು ಕೇಳಿಕೊಳ್ಳಲಿಲ್ಲವೋ ಅದನ್ನು ಕೂಡ ದೇವರವನಿಗೆ ಅನುಗ್ರಹಿಸ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಮೊದಲು ನೀವು ದೇವರ ರಾಜ್ಯಕ್ಕಾಗಿ ತವಕ ಪಡಿರಿ, ಅದರ ಜೊತೆಗೆ ನಿಮಗೆಲ್ಲವೂ ಕೊಡಲ್ಪಡುತ್ತದೆ ಎಂಬುದಾಗಿ. ಅದೇ ಈ ಒಂದು ಸೊಲೊಮೋನನು ಅದೇ ಮಾಡ್ತಾ ಇದ್ದಾನೆ ಇಲ್ಲಿ. ಎಷ್ಟು ಒಳ್ಳೆ ರೀತಿಯಿಂದ ವಿವೇಕವನ್ನು ಕೇಳಿಕೊಂಡಿರುವಾಗ ದೇವರವನಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟಿದ್ದಾನೆ. ಅವನಂತ ಜ್ಞಾನಿ ಅವನಿಗಿಂತ ಮುಂಚೆ ಕೂಡ ಇರಲಿಲ್ಲ, ಅವನ ನಂತರದಲ್ಲಿ ಇರುವುದಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅದರ ಜೊತೆಗೆ ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿರ್ತಿ ಘನದಲ್ಲಿರ್ತಿ, ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ ಎಂಬುದಾಗಿ. ಎಷ್ಟು ಒಳ್ಳೆ ರೀತಿಯಿಂದ ದೇವರಿಂದ ಎಲ್ಲವನ್ನು ಕೇಳಿಕೊಂಡಿದ್ದಾನೆ. ಆದರೆ ಆತನು ಮಾಡಿದಕ್ಕಂತ ಭಿನ್ನಹ ತನಗೋಸ್ಕರ ಏನನ್ನು ಕೇಳಿಕೊಳ್ಳದಂತೆ ತನಗೆ ದೇವರು ಕೊಟ್ಟಿರ್ತಕ್ಕಂಥ ಪ್ರಜೆಯನ್ನು ಪರಿಪಾಲಿಸುವುದಕ್ಕಾಗಿ ಅವರನ್ನು ನಡೆಸುವುದಕ್ಕಾಗಿ ವಿಶೇಷವಾದ ಒಂದು ಜ್ಞಾನವನ್ನು ಕೇಳಿಕೊಂಡಿರುವಾಗ ದೇವರು ಜ್ಞಾನದ ಜೊತೆಗೆ ಧನ ಐಶ್ವರ್ಯವನ್ನು ಘನತೆಯನ್ನು ಅನುಗ್ರಹಿಸಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಸರಿ ಸಮಾನದ ಅರಸನು ಇನ್ನೊಬ್ಬನಿರುವುದಿಲ್ಲ. ನೀನು ನಿನ್ನ ತಂದೆಯಾದ ದಾವೀದನಂತೆ ನನ್ನ ಮಾರ್ಗದಲ್ಲಿ ನಡೆದು ನನ್ನ ಆಜ್ಞಾವಿಧಿಗಳನ್ನು ಕೈಗೊಳ್ಳುವುದಾದರೆ ನಿನ್ನ ಆಯುಷನ್ನು ಹೆಚ್ಚಿಸುವೆನು. ಆಸ್ತಿ ಕೊಟ್ಟಿದ್ದಾನೆ, ಘನತೆಯನ್ನು ಕೊಟ್ಟಿದ್ದಾನೆ, ಎಲ್ಲವನ್ನು ಕೊಟ್ಟು ಅದರ ಜೊತೆಗೆ ನೀನು ನನ್ನ ಆಜ್ಞೆ ವಿಧಿಗಳನ್ನು ಕೈಗೊಂಡು ನಿನ್ನ ತಂದೆ ಹಾಗೆ ನನ್ನ ಮಾರ್ಗದಲ್ಲಿ ನಡೆಯುವುದಾದರೆ ನಾನು ನಿನಗೆ ಆಯುಷನ್ನು ಕೂಡ ಅನುಗ್ರಹಿಸುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಎಷ್ಟು ಒಳ್ಳೆ ವರವನ್ನು ಸೊಲೊಮೋನನು ದೇವರಿಂದ ಕೇಳಿಕೊಂಡಿದ್ದಾನೆ. ದೇವರ ಮಕ್ಕಳನ್ನು ಪರಿಪಾಲಿಸುವುದಕ್ಕಾಗಿ ವಿವೇಕವನ್ನು ಕೇಳಿರುವಾಗ ದೇವರು ಅದರ ಜೊತೆಗೆ ಎಲ್ಲವನ್ನು ಕೊಡ್ತಾ ಇದ್ದಾನೆ. ಅವನಂತ ಜ್ಞಾನಿ ವಿವೇಕಿ ಮತ್ತೊಬ್ಬರಿಲ್ಲ ಎಂಬುದಾಗಿ. ಅವನಿಗಿಂತ ಮೊದಲು ಕೂಡ ಇರಲಿಲ್ಲ, ಅವನ ನಂತರದಲ್ಲಿಯೂ ಹುಟ್ಟುವುದಿಲ್ಲ ಎಂದು ದೇವರು ಹೇಳಿದ್ದಾನೆ. ಅದರ ಜೊತೆಗೆ ಅವನಿಗೆ ಸರಿ ಸಮಾನದ ಅರಸನು ಇನ್ನೊಬ್ಬನಿರುವುದಿಲ್ಲ ಎಂದು ಹೇಳಿದ್ದಾನೆ. ನೀನು ನನ್ನ ಮಾರ್ಗದಲ್ಲಿ ನನ್ನ ವಾಕ್ಯದ ಅನುಸಾರ ಬದುಕುವುದಾದರೆ ನಿನಗೆ ದೀರ್ಘಾಯುಷ್ಯವನ್ನು ಕೂಡ ಅನುಗ್ರಹಿಸುತ್ತೇನೆ ಎಂದು ಹೇಳ್ತಾ ಇದ್ದಾನೆ.